ಚೆನ್ನಾಗಿದೆ. ಫಸ್ಟ್ ಹಾಫು ಲೈಕ್ ಕಾಮಿಡಿ ಇದೆ, ಸೆಕೆಂಡ್ ಹಾಫ್ ಫುಲ್ ಇಮೋಷ್ನಲ್ ಇದೆ. ಒಂದು ನಾಯಿ ಮತ್ತು ಒಂದು ಚಿಕ್ಕ ಮಗುದು ಅದು ಕನೆಕ್ಷನ್ ಇದೆಯಲ್ಲ, ಅಂದರೆ ದುಡ್ಡಿದ್ರೆ ಎಲ್ಲರೂ ನಾಯಿ ಸಾಕ್ಬೇಕಂತೇನಿಲ್ಲ. ಈಗ ಬಡವ ಮಕ್ಕಳು ಕೂಡ ಪ್ರೀತಿಯಿಂದ ಸಾಕಿದಾರಲ್ಲ, ಅದು ಒಂದು ಇಮೋಷನ್ ಕಂಡು ಬಂದಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಓವರಾಲ್ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ? ಸ್ಟೋರಿ ತುಂಬ ಚೆನ್ನಾಗಿದೆ. ಏನೂ ಭಾಳ ಹಿಂಗೆ ಹೈಫೈ ಥರ ಇಲ್ಲ. ಸಿಂಪಲ್ ಜನ, ಸಿಂಪಲ್ ಹಳ್ಳಿಯರು ನೆಕ್ಸ್ಟ್ ಮುಗ್ತಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಪಕ್ಕಾ ಪಪ್ಪಿ ಫಿಲ್ಮ್ 100 days ಓಡುತ್ತಾನೆ ನಂಬಿಕೆ ಇದೆ. ಅದೊಂದು ನಾಯಿ ಕನೆಕ್ಷನ್ ಅಂತ ಹೇಳಕ್ ಬರೋದಿಲ್ಲ. ಲಾಸ್ಟ್ ಮೂಮೆಂಟ್ ಎಲ್ಲರೂ ಹತ್ತಿದ್ದಾರೆ. ಲೈಕ್ ಏನೋ ಬರೀ ಒಂದು ಫ್ಯೂ ಲ್ಯಾಂಗ್ವೇಜ್ನ ಪ್ರಮೋಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಫ್ಯೂ ಲ್ಯಾಂಗ್ವೇಜ್ ಅಂದರೆ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ತುಂಬ ನೀತಿ ಪಾಠಗಳಿವೆ. ತುಂಬ ಆಡುಭಾಷೆಗಳು ತುಂಬ ಇಂಪ್ರೂವ್ ಮಾಡ್ಕೋಬೇಕಾಗಿದೆ. ಸೊ ಪ್ರತಿಯೊಬ್ಬರಿಗೂ ಆ ಒಂದು ಉತ್ತರ ಕರ್ನಾಟಕ ಶೈಲಿ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಮೇಡಮ್, ಮಕ್ಕಳ ಸಿನಿಮಾ ತುಂಬ ಕಡಿಮೆ ಬಂದಿರೋದು. ಇವಾಗ ಈ ಸಿನಿಮಾ ಮಕ್ಕಳಿಗೆ ಎಷ್ಟು ಯೂಸ್ ಆಗುತ್ತೆ? ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಫ್ರೆಂಡ್ಶಿಪ್ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಶಿಪ್ ಅಂದರೆ ಹೇಗೆ ಇರಬೇಕು ಅಂತೇಳಿ ಈ ಮಕ್ಕಳು ನೋಡಿ ಕಲ್ತ್ಕೋಬೇಕಾಗಿದೆ. ಓವರಾಲ್ ಕಥೆ ಏನು ನೋಡಿದೆ? ಯಾಕಂದರೆ ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ಭಾಳ ನ್ಯಾಚುರಲ್ ಆಗಿದೆ. ಕಾರ್ಮಿಕರ ಕತೆ ಅಂದರೆ ಉತ್ತರ ಕರ್ನಾಟಕದ ಕಾರ್ಮಿಕರು, ಇಷ್ಟು ದೊಡ್ಡ ಬೆಂಗಳೂರು ಕಟ್ಟೋರು ಯಾರು ಅಂತಂದರೆ ತುಂಬ ಗುಡಿಸಲುಗಳಲ್ಲಿ ವಾಸಿಸುವಂಥ ಕಾರ್ಮಿಕರು, ಅವರ ಕತೆ. ಅಂದರೆ ನಾವು ಒಂಥರ ಬೇರೆ ಥರ ಕನೆಕ್ಟ್ ಆಗ್ತಾ ಇತ್ತು ಕತೆ. ನಾನು ಉತ್ತರ ಕರ್ನಾಟಕದವನಾಗಿ ಬೆಂಗಳೂರಲ್ಲಿ ಇರೋವನಾಗಿ ಕನೆಕ್ಟ್ ಆಗ್ತಾ ಇತ್ತು. ಆ ಪಪ್ಪಿ ಬಂದಮೇಲೆ ಬೇರೆ ಥರ ಹೋಗುತ್ತೆ. ಕ್ಲೈಮ್ಯಾಕ್ಸ್ ಹಾರ್ಟ್ ಟಚಿಂಗ್ ಇದೆ. ನನ್ನ ಪಕ್ಕದಲ್ಲಿ ಕೂತಿರೋ ಮಗು ಅಳ್ತಾ ಇತ್ತು. ಯಾಕಮ್ಮ ಅಂತ ಕೇಳಿದೆ. ಕ್ಲೈಮ್ಯಾಕ್ಸ್ ಪಾಸಿಟಿವ್ ಆಗಿದೆ, ಬಟ್ ಸ್ಟಿಲ್ ಅವಳಿಗೆ ಫೀಲ್ ಆಗಿತ್ತು. ಈ ಥರ ಆದಾಗ ಸಿನಿಮಾ ತನ್ನ ಅಂದ್ಕೊಂಡಿದ್ದ ಕೆಲಸನ ಸಾಧಿಸಿದೆ ಅಂತ ಅನ್ಕೋಬೋದು. ಗುಡ್ ಎಫರ್ಟ್. ಈಗಾಗಲೇ ನಾನು ಹೇಳಿದೆ, ಒಂದು ತುಂಬ ದೊಡ್ಡ ಸ್ಟೋರಿ ಇದ್ದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆಲ್ಲ ಇದ್ದರೆ, ಹಾಡುಗಳು, ಡ್ಯಾನ್ಸ್ಗಳು ಇದೆಲ್ಲ ಇದ್ದಾಗ ಒಂದು ಸಿನಿಮಾನ 2.5 ಗಂಟೆಲಿ ಈಸಿಯಲ್ಲಿ ತೋರಿಸ್ಬೋದು. ಆದರೆ ಒಂದು ಸಣ್ಣ ಸ್ಟೋರಿಯನ್ನು 2.5 ಗಂಟೆ ಬೋರ್ ಆಗದಿರೋ ಥರ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಈಸಿ ಅಲ್ವೇ ಅಲ್ಲ. ಅಂಥದ್ರಲ್ಲಿ ಡೈಲಾಗ್ಗಳಲ್ಲೇ ಕೂರಿಸ್ಕೊಂಡು ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಹಳ್ಳಿ ಸೊಗಡು, ನಮ್ಮ ಉತ್ತರ ಕರ್ನಾಟಕ ಭಾಷೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಈಗಾಗಲೇ ನಾನು ಹೇಳಿದೆ ಕೂಡ, ಅಲ್ಲಿ ಉತ್ತರ ಕರ್ನಾಟಕ ಮಂದಿ ಕೈ ಹಿಡಿದ್ರು ಅಂತ ಹೇಳಿದರೆ ಯಾವ ಸಿನಿಮಾನೇ ಆಗಲಿ ಗೆದ್ದೇ ಗೆಲ್ಲುತ್ತೆ. ಇದು ಇನ್ನೂ ಉತ್ತರ ಕರ್ನಾಟಕ ಸೊಗಡಿನ ಸಿನಿಮಾ ಅವ್ರ ಕೈ ಬಿಡಲ್ಲ ಅಂತ ಅನ್ಕೋತೀನಿ. ಯಾವ ಕಾರಣಕ್ಕೂ ಬಿಡೋದಿಲ್ಲ. ನನಗೆಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸೊಗಡು ಮತ್ತು ಜನಗಳ ಮುಂದೆ ಬರ್ತಾ ಇದೆ. ಜನ ಗೆಲ್ಲಿಸ್ತಾರೆ ಅಂತ ಫೀಲ್ ಬರ್ತಾ ಇದೆ. ಬರೀ ಹಾರರ್, ಫೈಟಿಂಗ್, ಅದು ಇದು, ಲವ್ ಸೀನ್ಸ್ ಇದು ಮಾತ್ರ ಅಲ್ಲ, ನಮ್ಮ ಸೊಗಡು ಕೂಡ ಜನರನ್ನು ಸೆಳೆಯುತ್ತೆ ಅನ್ನೋದಕ್ಕೆ ಇವತ್ತು ನಾನು ಥಿಯೇಟ್ರ್ ನೋಡಿ ನನಗೆ ಖುಷಿ ಆಯಿತು. ಗೆಲ್ಲಬೇಕು ರೀ, ಇಂಥ ಸಿನಿಮಾಗಳು ಗೆಲ್ಲಬೇಕು. ಚಿಕ್ಕ ಮಕ್ಕಳಲ್ವಾ, ಸಗಲ ಮಾತ್ರ ಸೂಪರ್. ತುಂಬ ಚೆನ್ನಾಗಿದೆ ಕಣ ಫಿಲಮ್. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಸರ್. ಹೇಗಿದೆ? ಸೂಪರ್ ಚೆನ್ನಾಗಿದೆ ಗುರು, ಸೂಪರ್ ಆಗೈತೆ. ಒಳ್ಳೆ ಕಂಟೆಂಟ್ ಸರ್, ಸೂಪರ್ ಮೂವಿ. ಸ್ಟೋರಿ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಚಿಕ್ಕದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಸೂಪರ್ ಆಗಿ ಬಂದೈತಿ. ಎಲ್ಲರೂ ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ಬಂದು ಪಪ್ಪಿ ಸಿನಿಮಾ ನೋಡಿ. ಹಂಗೆ ಬೆಂಗಳೂರು ಜನರದ್ದು ಒಳ್ಳೆತನೂ ಇದ್ರೊಳಗೆ ತೋರಿಸ್ತಾರೆ. ಎಲ್ಲರೂ ಕೆಟ್ಟವರಿಲ್ಲ ಬೆಂಗಳೂರೊಳಗೆ, ಬೆಂಗಳೂರು ಎಲ್ಲರೂ ಒಳ್ಳೆಯದಾರೆ ಅಂತ ತೋರಿಸ್ತಾರೆ. ಪಪ್ಪಿ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಬಟ್ ಒಂದು ನಾನು ಪೆಟ್ಲವರಾಗಿ ತುಂಬ ಸಖತ್ತಾಗಿದೆ. ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಏನು ಇಷ್ಟ ಆಯಿತು? ನನ್ನ ಮನೇಲೂ ನಾಯಿಗಳಿದೆ. ಸೊ ಹುಟ್ಟಾಗಿಂದ ನಾಯಿ ಜೊತೆ ಬೆಳೆದಿರೋದ್ರಿಂದ ಚಾರ್ಲಿ ಆದಮೇಲೆ ನೆಕ್ಸ್ಟ್ ಇದನ್ನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರೂ ಕುಟುಂಬ ಸಮೇತ ಬಂತು. ಥ್ಯಾಂಕ್ ಯು. ಹೇಗಿತ್ತು ಸಿನಿಮಾ? ಸಿನಿಮಾ ಚೆನ್ನಾಗಿ ಬಂದಿದೆ. ಹುಡುಗರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಗ್ರಫಿ ಫಸ್ಟ್ ಕ್ಲಾಸ್ ಆಯಿತು. ಯು ಕ್ಯಾನ್ ಟ್ರೈ ಫಾರ್ ಟ್ಯಾಕ್ಸ್ ಫ್ರೀ. ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ? ಸ್ಟೋರಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಇದಾಗಿಲ್ಲ, ಟ್ರ್ಯಾಕ್ ಮಾಡಿಲ್ಲ. ಫಸ್ಟ್ ಕ್ಲಾಸ್. ಹೇಗಿದೆ ಮ್ಯಾಮ್ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಚೆನ್ನಾಗಿದೆ ಬಂದಿದೆ. ಸೊ ನಾವು ಎಂಜಾಯ್ ಮಾಡೋದು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಬೋರಿಂಗೇ ಇಲ್ಲ. ಒಂದು ಸೆಕೆಂಡ್ ಕೂಡ ಬೋರಿಂಗ್ ಇಲ್ಲ. ಎವ್ರಿ ಸೆಕೆಂಡ್ ಹೆಂಗೆ ಟೈಮ್ ಹೋಗಿಲ್ಲ ಹಂಗೆ ಗೊತ್ತಾಗಿಲ್ಲ. ಸೊ ಚೆನ್ನಾಗಿದೆ, ಒಳ್ಳೆಯದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ಅವರಿಬ್ಬರದು ಫ್ರೆಂಡ್ಶಿಪ್ಪು ನೋಡೋಂಗಿದೆ. ಉತ್ತರ ಕರ್ನಾಟಕ ಭಾಷೆ, ಆಮೇಲೆ ಈ ಫಿಲ್ಮಲ್ಲಿ ಮೇನ್ ಹಣಕ್ಕೆ ಬೆಲೆ ಇಲ್ಲ ಅಂತ ತೋರಿಸಿದ್ದಾರೆ. ನಿಯತ್ತಿಗೆ ಬೆಲೆ ಅಂತ ಈ ಫಿಲ್ಮ್ ನೋಡಬೇಕಂತ ನಮ್ಮೆಲ್ಲರ ಆಸೆ. ಸೆಕೆಂಡ್ ಹಾಫ್ ಅಂತೂ ಹೆಂಗೆ ಎಮೋಷ್ನಲ್ ಕ್ಯಾರಿ ಮಾಡುತ್ತೆ. ಯಾರು ಪೆಟ್ಟ ಬರಲಿಲ್ಲ ಅವರು ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಪಪ್ಪಿ.
ತುಂಬ ಖುಷಿಯಾಗಿದೆ. ಈ ಥರ ಫಿಲ್ಮ್ ಎಲ್ಲರೂ ಬಂದಿದ್ದಾರೆ, ಇದೇ ಫಸ್ಟ್ ಟೈಮ್ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಕಲಾವಿದರು ತುಂಬ ಭಾಳ ಬಂದಿದ್ದಾರೆ, ಅವ್ರ ಸಪೋರ್ಟ್ ಸಿಗ್ತಾ ಇಲ್ಲ. ಈ ಪಿಕ್ಚರ್ನ ಮುಖಾಂತರ ತುಂಬ ಸಪೋರ್ಟ್ ಸಿಕ್ಕಿದೆ. ಎಲ್ಲರ ಮುಂದೆ ಚೆನ್ನಾಗಿ ಮೂಡ್ ಬರ್ತದೆ, ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ. ನೋಡಿದವರು ಜನಕ್ಕೆ ಉತ್ತರ ಭಾಷೆ ಸರ್, ನಮ್ಮ ಉತ್ತರ ಕನ್ನಡ ಭಾಷೆ ಮೂಡ್ ಬಂದ ಪಿಕ್ಚರ್ ನೋಡಿ ಆನೆ ಸಿಗಿ ಚಿಗಿಲಿಗಿಲಿ. ಆಲ್ ದ ಬೆಸ್ಟ್ ಪಪ್ಪಿ.